ನಮಸ್ಕಾರ ವೀಕ್ಷಕರೇ, ರೈತ ಗೀತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಕುಸುಮ. ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ಶರೀರ ಅನ್ನೋದು ಒಂದು ರಥದ ಹಾಗೆ, ಬುದ್ಧಿ ಅನ್ನೋದು ಸಾರಥಿಯ ಹಾಗೆ. ನಮ್ಮ ಬುದ್ಧಿ ಅನ್ನೋ ಒಂದು ಸಾರಥಿ ನಮ್ಮನ್ನು ಸರಿಯಾದಂತಹ ಮಾರ್ಗದಲ್ಲಿ ಕೊಂಡೊಯ್ದರೆ, ನಾವು ಸನ್ಮಾರ್ಗದಲ್ಲಿ ನಡೆದರೆ ಯಶಸ್ಸನ್ನು ಕಾಣಬಹುದು ಖಂಡಿತವಾಗಿಯೂ. ಸೊ ಅಂಥ ಒಂದು ಯಶಸ್ಸಿನ ಹಾದಿ ಇರುವಂಥದ್ದು ಕಾಸಿಯಾದ ಪ್ಯಾನೆಲ್ ಚೇರ್ಮನ್ ಆಗಿರುವಂತಹ ನಮ್ಮ ನಾಗರಾಜ್ ಸರ್ ಅವರು. ನಮ್ಮ ನಾಗರಾಜ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಬಾಲ್ಯದ ದಿನಗಳಾಗಬಹುದು, ಹಾಗೂ ಅವರ ಶಿಕ್ಷಣದ ದಿನ, ಜೊತೆಗೆ ಅವರ ಒಂದು ಕಾರ್ಯವೈಖರಿ ಕಾಸ್ಯದಲ್ಲಿ ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಇವತ್ತು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಾಗರಾಜ್ ಸರ್, ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಸಕ್ಸಸ್ ಅನ್ನು ನೋಡಿದ ಮೇಲೆ, ಅಂದರೆ ಉತ್ತಮವಾದಂಥ ಪೊಸಿಷನಲ್ಲಿ ಕುಳಿತುಕೊಂಡಾಗ ತನ್ನ ಬಾಲ್ಯ ದಿನಗಳನ್ನು ಹಿಂತಿರುಗಿ ನೋಡಿದಾಗ ನಾನು ಯಾವ ರೀತಿ ಇರಬಹುದಿತ್ತು, ನಾನು ಹೇಗೆ ಕಳೆದ ದಿನಗಳನ್ನ ಬಾಲಿಶ ಅನಿಸ್ಬೋದು ಕೆಲವೊಮ್ಮೆ ಇಲ್ಲ, ನಾನು ಸರಿಯಾದಂಥ ರೀತಿಯಲ್ಲೇ ನಡೆದು ಇವತ್ತು ಉತ್ತಮ ಮಾರ್ಗದಲ್ಲಿ ಇರುವಂತಹ ಕಾರಣ ನಾನು ಒಂದು ಒಳ್ಳೆಯ ಯಶಸ್ಸನ್ನು ಕಂಡಿದ್ದೇನೆ ಅಂತ ಕೂಡ ಭಾವಿಸೋರು ಕೆಲವು ಮಂದಿ. ಸೊ ನಿಮ್ಮ ಒಂದು ಬಾಲ್ಯದ ದಿನಗಳ ಮೇಲೆ ಹಾಕೋದಾದರೆ, ಸೊ ಯಾವ ರೀತಿಯೆಲ್ಲ ನೀವು ಕನಸನ್ನು ಕಂಡ್ರಿ, ಆ ದಿನಗಳಲ್ಲಿ ಏನಾಗಬೇಕು ಅಂತ ಬಯಸಿದ್ರಿ, ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಓಕೆ, ಆ್ಯಕ್ಚುಲಿ when I just if I want to explain about my childhood, I was just born in a very remote area. Okay, that village was only around 20 to 30 houses, and when I was even the age of 12 years, in my village there was no power at all. We are all studied in the normal light. ಆ ಬೆಳಕಲ್ಲಿ ನಾವು ಓದಿ ಬಂದಿರುವಂಥ ಒಂದು ಹಳ್ಳಿ ಅದು. ಈ ಒಂದು ಅದು ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದ್ದರೂ ಕೂಡ ಅದು ಒಂದು ರಿಮೋಟ್ ವಿಲೇಜ್. ಆ ರಿಮೋಟ್ ವಿಲೇಜಲ್ಲಿ ನಾವು ಬೆಳೆದಂಥ ಒಂದು ಬಾಲ್ಯ ದಿನ. ನಾವು ಆವಾಗ ಆ ದಿನದಲ್ಲಿ ನಾವು ಈ ರೀತಿ ಏನೇನೋ ಆಗ್ಬೋದು ಅನ್ನೋ ಒಂದು ಕನಸು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ನಮಗೆ ಯಾರೂ ಅಡ್ವೈಸ್ ಮಾಡುವಂಥ ಜನಗಳೇ ಇರ್ತಿರಲಿಲ್ಲ. ಈವನ್ ಎಜುಕೇಟೆಡ್ ಪೀಪಲ್ಸ್ ನಮ್ಮ ವಿಲೇಜ್ನಲ್ಲಿ ತುಂಬ ಕಡಿಮೆ ಇದ್ದರು. ನಮಗೆ ಈ ಮಿಡ್ಲ್ ಸ್ಕೂಲ್ನಲ್ಲಿ ಈ ಇಂಗ್ಲೀಷ್ ವರ್ಡ್ ಪಿಕ್ಚರ್ ನೋಡಿ ಆ ಇಂಗ್ಲೀಷ್ ವರ್ಡ್ನ ಹೇಳುವಂಥ ಒಂದು ಟೆಕ್ಸ್ಟ್ ಸಬ್ಜೆಕ್ಟ್ಸ್ ಅದು. ಅದರಲ್ಲಿ ಈ ಬುಲಕ್ ಕಾರ್ಟ್ ಅನ್ನೋದಕ್ಕೆ ಪಿಕ್ಚರ್ ತೋರಿಸೋರು ಆ ಬುಲಕ್ ಕಾರ್ಟ್ ಅಂತ ಬರಿಬೇಕಾಗಿತ್ತು. ಸೊ ಆ ಬುಲಕ್ ಕಾರ್ಟ್ ಅಂತ ಹೇಳ್ಕೊಡೋರು ನಮ್ಮ ಊರಿನಲ್ಲಿ ಯಾರೂ ಇರಲಿಲ್ಲ. ಆನ್ ಸಚ್ ಎ ರಿಮೋಟ್ ಏರಿಯಾ. ಸೊ ಆ ಒಂದು ಏಜಲ್ಲಿ ವಿಲೇಜಲ್ಲಿ ನಾವು ಹೋದಂಥ ಸ್ಟೂಡೆಂಟ್ಸ್ಗಳು. ಬಟ್ ಆದರೂ ನಮಗೆ ಒಂಥರ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಅದನ್ನು ಕಲಿಯೋದಕ್ಕೆ ನಾವು ತುಂಬ ಸಾಹಸ ಪಡ್ತಾಯಿದ್ವಿ. ಅದಷ್ಟು ನಾವು ಕೆಲಸವನ್ನು ನಾವು ಅಲ್ಲಿ ಮಾಡ್ತಾಯಿದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಆ ವಿಲೇಜಲ್ಲಿ ಇಟ್ ವಾಸ್ ಎಂಜಾಯಿಂಗ್. ಆ್ಯಂಡ್ ಫ್ರಮ್ ಬ್ಯಾಕ್ಗ್ರೌಂಡ್ ಆಫ್ ಮೈ ಫ್ಯಾಮಿಲಿ ಇಟ್ ವಾಸ್ ಎ ವೆರಿ ಪೂರ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಒಂದು ಅಗ್ರಿಕಲ್ಚರಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಫ್ಯಾಮಿಲಿ. ಆ್ಯಂಡ್ ಇನ್ ಅವರ್ ಫ್ಯಾಮಿಲಿ ವಿ ಆರ್ ದ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ಸ್. ಓಕೆ, ಸೊ ಒಂದು ಕಡೆ ಅಂತ ಒಂದು ರಿಮೋಟ್ ಏರಿಯಾದಲ್ಲಿ ನೀವು ಬೆಳೆದ್ರೂ ಕೂಡ ಕಲಿಬೇಕನ್ನೋ ಆಸಕ್ತಿ, ಆದರೆ ಕಲಿಕೆಗೆ ತಕ್ಕವಾದಂತಹ ಗುರು ನಿಮ್ಗೆ ಸಿಗಲಿಲ್ಲ. ಆದರೂ ಕೂಡ ನೀವು ಆಸಕ್ತಿನ ಎಂದು ಕೂಡ ಕಳೆದುಕೊಳ್ಳಿಲ್ಲ. ಸೊ ಹಾಗಾಗಿ ಉತ್ತಮವಾದಂಥ ಎಜುಕೇಷನ್ ನೀವು ಕಂಪ್ಲೀಟ್ ಮಾಡಿದ್ರಿ. ನಿಮ್ಮ ಎಜುಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯಾವ ರೀತಿ ಪದವಿನ ಪಡ್ಕೊಂಡ್ರಿ? ನಾನು ಆ್ಯಕ್ಚುಲಿ SSLC ನಮ್ಮ ಒಂದು ರಿಮೋಟ್ ವಿಲೇಜ್ನಲ್ಲೇ ನಾವು ಮುಗಿಸಿದ್ವಿ. ದ ಸ್ಕೂಲ್ ನೇಮ್ ಇಸ್ ಕಾಲ್ಡ್ ಶಿವಗಂಗಾ ಹೈಸ್ಕೂಲ್ ಅಂತ. ಅದು ಒಂದು ಶಿವಗಂಗಾ ಮಠದಲ್ಲಿ ಅಫಿಲಿಯೇಟೆಡ್ ಆಗಿದ್ದಂಥ ಒಂದು ಹೈಸ್ಕೂಲ್ ಅದು. ನಾವು ಓದ್ತಾ ಇರಬೇಕಂದ್ರೆ ನಮ್ಮ ಒಂದು ಕ್ಲಾಸ್ನಲ್ಲಿ ಬರೀ 30 ಜನ ಸ್ಟೂಡೆಂಟ್ಸು ಮಾತ್ರ ಇದ್ವಿ SSLCನಲ್ಲಿ ನಾವು ತಗೊಂಡಾಗ. ಸೊ ಅಲ್ಲಿ ನಾನು SSLC ಮುಗಿಸ್ಕೊಂಡು ಏನು ಮಾಡಿದೆ ಅಂದರೆ, ನಮ್ಮ ಸಿಸ್ಟರ್ಸು ನನಗೆ ಎಜುಕೇಷನ್ ಕೊಟ್ಟರು. ಮೈ ಫಾದರ್ ವಾಸ್ ಸೋ ಪೂರ್ ಆ್ಯಂಡ್ ಈ ಕುಡ್ ನಾಟ್ ಏಬಲ್ ಟು ಅಫೋರ್ಡ್ ಮೈ ಹೈಯರ್ ಎಜುಕೇಷನ್ಸ್. ನನಗೆ ಸಿಸ್ಟರ್ ಮದುವೆ ಆಗಿತ್ತು. ನಮ್ಮ ಭಾವ ಅವರು NGF ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನನಗೆ ಎಜುಕೇಷನ್ನ ಕೊಟ್ಟರು. ಅವರು ನನಗೆ PUCಗೆ ಬ್ಯಾಂಗ್ಳೂರಿಗೆ ಕರ್ಕೊಂಬಂದರು. ಇನ್ಫ್ಯಾಕ್ಟ್ PUCಗೆ ಬ್ಯಾಂಗ್ಳೂರಿಗೆ ಬಂದಾಗ ಐ ವಾಸ್ ನಾಟ್ ಹ್ಯಾವಿಂಗ್ ಎ ಟ್ರೌಸರ್ ಟು ಗೋ ಟು ದ ಕಾಲೇಜ್. ನಾವು ಆ್ಯಕ್ಚುಲಿ ನಾನು ನಿಕ್ಕರ್ ಹಾಕ್ಕೊಂಡು ಕಾಲೇಜಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಅದು ಅಪ್ಲಿಕೇಶನ್ ತೊಗೋಬೇಕಂದ್ರೆ ಕಾಲೇಜ್ ಅಪ್ಲಿಕೇಶನ್ಸು ನನಗೆ ಹುಡುಗರೆಲ್ಲ ನೋಡಿ ಒಂಥರ ಸ್ಮೈಲ್ ನಗ್ತಾಯಿದ್ರು. ಅದು ಯಾಕೆ ನಗ್ತಾಯಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಗೊತ್ತಾಗ್ತಾ ಇತ್ತು, ಈ ಕಾಲೇಜಲ್ಲಿ ನನಗೆ ಅಪ್ಲಿಕೇಶನ್ ಕ್ಯೂ ನಿಂತ್ಕೊಂಡಾಗ ಯಾಕೆ ಇವರು ನಗ್ತಾಯಿದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಇಟ್ ವಾಸ್ ಆಲ್ಸೋ ಎಂಜಾಯಿಂಗ್. ಆ್ಯಂಡ್ PUC ಎಜುಕೇಷನ್ ನಾನು ಅಲ್ಲಿ ಮುಗಿಸಿದೆ. ಆ PUC ಎಜುಕೇಷನ್ನಲ್ಲಿ ಮುಗಿಸ್ತಾ ಇರಬೇಕಂದ್ರೆ ಅವಾಗ ನನ್ನ ಫ್ಯೂಚರ್ ನಾನು ಯೋಚನೆ ಮಾಡ್ತಾಯಿದ್ದೆ. ಓಕೆ, ಯಾವ ಫ್ಯೂಚರ್ ಲೈನಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ನಾನು ಸಕ್ಸಸ್ ಆಗ್ಬೋದು. ನನಗೆ ಒಂದು ಅವಾಗ ಮೈಂಡ್ಸೆಟ್ ಏನಿತ್ತಂದರೆ, ನಾವು ಬ್ಯಾಕ್ಗ್ರೌಂಡು ಪೂರ್ ಫ್ಯಾಮಿಲಿಯಿಂದ ಬಂದಂಥ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆದ್ದರಿಂದ ನಾನು ಒಂದು ಮೈಂಡ್ಸೆಟ್ ಏನಂದರೆ, ಐ ಶುಡ್ ಸ್ಟಡಿ ವೆಲ್
ತುಂಬ ಚೆನ್ನಾಗಿ ಓದಿದ್ರೆ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ನಾನು ಬೇರೆ ಯಾವುದೋ ಒಂದು ಎಜುಕೇಷನ್ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಸೊ ನಾನು ಇದೆಲ್ಲ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ IIT ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಆ ಲೆವೆಲಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ PUC ಸಮ್ಮವು ನಾನು ಮುಗಿಸ್ದೆ. ಆ PUC ನಾನು ಸೆಕೆಂಡ್ PUC ಮಾಡ್ತಾ ಇರಬೇಕಂದ್ರೆ ನಾನು ಸೆಕೆಂಡ್ PUC ಮಾಡಿದ್ದು SJRC ಕಾಲೇಜು ಬ್ಯಾಂಗ್ಳೂರು. ಆ SJRC ಕಾಲೇಜು ಮತ್ತು RC ಕಾಲೇಜು ಅವಾಗೆಲ್ಲ 2 ರೌಡಿ ಕಾಲೇಜು ಬೆಂಗಳೂರಿನಲ್ಲಿ ಆ ಪೀರಿಯಡಲ್ಲಿ 94ಅಲ್ಲಿ. ಯಾವಾಗಲೂ ಗಲಾಟೆ ಆಗೋವು ಅಲ್ಲೆಲ್ಲ, ಯೂನಿಯನ್ ಎಲೆಕ್ಷನ್ಸು, ಅದು ಇದು, ಬಸ್ಸಿಗೆ ಕಲ್ಲು ಹೊಡಿಯೋದು ಎಲ್ಲ ಇದೇ ಮಾಡೋರು ಅಲ್ಲೆಲ್ಲ. ಈ ಸೆಕೆಂಡ್ PUCನಲ್ಲಿ ನಾನು ಸೈನ್ಸ್ ತೊಗೊಂಡಿದ್ದೆ. ಸೆಕೆಂಡ್ PUCನಲ್ಲಿ ತೊಗೋಬೇಕಂದ್ರೆ ಈ ಗಲಾಟೆ ಆಗಿಬಿಟ್ಟು ಈ ಪ್ರಿನ್ಸಿಪಾಲ್ಗೆ ಸ್ವಲ್ಪ ಹುಡುಗರೆಲ್ಲ ಹೊಡೆದು ಗಲಾಟೆ ಮಾಡಿಬಿಟ್ಟು ಒಂದು 3 months ಕ್ಲೋಸ್ ಮಾಡಿಬಿಟ್ರು, ಕಾಲೇಜ್ನೇ ಕ್ಲೋಸ್ ಮಾಡಿಬಿಟ್ರು. ಆ 3 months ಕಾಲೇಜು ಕ್ಲೋಸ್ ಮಾಡಿದಾಗ ನಾನು ಕನ್ನಡ ಮೀಡಿಯಮಿಂದ ಬಂದಂಥವನು. ಈ ಇಂಗ್ಲೀಷ್ ಮೀಡಿಯಮ್ಮು ನನಗೆ ಈ ಸಬ್ಜೆಕ್ಟ್ಸ್ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು, ಹೊಸದು ತುಂಬ ಕಷ್ಟ ಆಗ್ತಾ ಇತ್ತು. ನಾನು ಒಂದೊಂದು ಪೇಜ್ನ ಒಂದೊಂದು 4 ಸರಿ ಓದ್ತಾ ಇದ್ದೆ, ಯಾಕೆಂದರೆ ಆ ಇಂಗ್ಲೀಷ್ ಅರ್ಥ ಆಗಬೇಕಲ್ಲ ನನಗೆ. ಈ ಬಯಾಲಜಿನಲ್ಲಿ, ಜಸ್ಟ್ ಫಾರ್ ಶೇರಿಂಗ್ ಆನ್ ಎಕ್ಸ್ಪೀರಿಯನ್ಸ್, ಈ ಬಯಾಲಜಿನಲ್ಲಿ ಈ ಕಾಕ್ರೋಚ್ಗೆ ಬಯಾಲಜಿಕಲ್ ನೇಮ್ ಅಂದರೆ ಅಮೇರಿಕಾನ ಪೆರಿಪ್ಲಾನೇಟಾ ಅಂತ ಏನೋ ಒಂದು ವರ್ಡ್, ಅದು ದಟ್ ಇಸ್ ಅ ಬಯಾಲಜಿಕಲ್ ನೇಮ್ ಫಾರ್ ಕಾಕ್ರೋಚ್. ಅದು ನಾನು ಬಯಾಟ್ ಮಾಡಬೇಕಂದ್ರೆ ಐ ಟುಕ್ ಆಲ್ಮೋಸ್ಟ್ 1 week. ಆ ಅಮೇರಿಕಾನ ಪೆರಿಪ್ಲಾನೆಟೇನಾ ಅನ್ನೋದೊಂದು ಆ ಬಯಾಲಜಿಕಲ್ ನೇಮ್ ಫಾರ್ ಎ ಕಾಕ್ರೋಚ್. ಅದನ್ನ ನಾನು ಬಯಾಟ್ ಮಾಡಬೇಕಂದ್ರೆ ಅಷ್ಟು ದಿನ ನಾನು ತಗೊಂಡೆ. ಅಂದರೆ ಮೈ ಇಂಗ್ಲೀಷ್ ಲ್ಯಾಂಗ್ವೇಜ್ ಆನ್ ದಟ್ ಪೀರಿಯಡ್ ಇಟ್ ವಾಸ್ ಸೋ ಪೂರ್. ಸೊ ಆ ಲೆವೆಲಲ್ಲಿ ಇದ್ದೊಂದು ಸ್ಟೂಡೆಂಟ್ ನಾನು. ಅವಾಗ ಓಕೆ 3 ತಿಂಗಳು ಕಾಲೇಜೆಲ್ಲ ಕ್ಲೋಸ್ ಮಾಡಿಬಿಟ್ರು. ಬಟ್ ಓದಲೇಬೇಕಲ್ಲ, ಓದಲೇಬೇಕಾಗಿತ್ತು. ಅವಾಗ ಎಲ್ಲರೂ ಅಡ್ವೈಸ್ ಮಾಡಿದ್ರು, ಎಲ್ಲಾದರೂ ಟ್ಯೂಷನ್ಗೆ ಹೋಗೋ ನಿನಗೆ ಟ್ಯೂಷನ್ ಹೋಗಿಲ್ಲ ಅಂದರೆ ನಿನಗೆ ಸಬ್ಜೆಕ್ಟ್ ಪಾಸ್ ಮಾಡೋದೆಲ್ಲ ಕಷ್ಟ, ಇದರಲ್ಲಿ ಸೈನ್ಸ್ ಬೇರೆ ತೊಗೊಂಡಿದ್ಯಾ ನೀನು ಅಂತ ಎಲ್ಲ ಅಡ್ವೈಸ್ ಮಾಡ್ತಾಯಿದ್ರು. ನಾನು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಸ್ವಲ್ಪ ಚೆಕ್ ಮಾಡಿದೆ. ಅವಾಗ ಏನಂದರೆ ಈ 4 ಸಬ್ಜೆಕ್ಟ್ಗೆ 5,000 ರೂಪಾಯಿ ಕೊಡಬೇಕಾಗಿತ್ತು ಟ್ಯೂಷನ್ ಕೊಡಲಿಕ್ಕೆ. 5,000 ರೂಪಾಯಿ ಕೊಡಲಿಕ್ಕೆ ನಮಗೆ ತೊಂದರೆ ಆಗ್ತಾ ಇತ್ತು. ಈವನ್ ನಮ್ಮ ಭಾವನ್ಗೂ ಕಷ್ಟ ಆಗ್ತಾ ಇತ್ತು. ವರ್ಷಕ್ಕೆ 5,000? ಹೌದು, 5,000 ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ನನಗೇನು ಭಯ ಅಂದರೆ 5,000 ರೂಪಾಯಿ ಏನೋ ಮನೆಯಲ್ಲಿ ಏನೋ ಫೋರ್ಸ್ ಮಾಡಿ ತೊಗೊಂಬಂದ್ಬಿಡ್ಬೋದು, ಫೇಲ್ ಆಗಿಬಿಟ್ರೆ ಹೌದು ತುಂಬ ಕಷ್ಟ ಆಗುತ್ತೆ, ಅವ್ರಿಗೂ ಬರ್ಡನ್ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ. ಓಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಟ್ಯೂಷನ್ಗೆ ಹೋಗಲಿಲ್ಲ. ಸೊ ನಾನೇ ಸಬ್ಜೆಕ್ಟ್ಸ್ನ ತರಿಸಿದೆ. ನಾನು ಮಲ್ಲೇಶ್ವರಮಲ್ಲಿದ್ವಿ, ಮಲ್ಲೇಶ್ವರಂ ಪೈಪ್ಲೈನ್ ರೋಡಲ್ಲಿ ನಾವಿದ್ದಿದ್ದು. ಈ ರೋಡ್ನಲ್ಲೆಲ್ಲ ಕೆಲವು ಬುಕ್ಸ್ನೆಲ್ಲ ಡಿಸ್ಪ್ಲೇ ಮಾಡಿ ಸೆಕೆಂಡ್ಸ್ ಬುಕ್ಸ್ನ ಕೊಡ್ತಾಯಿದ್ರು. ನಾನು ಎವ್ರಿಡೇ ವಾಕ್ ಮಾಡೋದು. ಎವ್ರಿಡೇ ವಾಕ್ ಮಾಡಿಬಿಟ್ಟು ಯಾವುದಾದ್ರೂ ಬುಕ್ ಸಿಗುತ್ತಾ 5 ರೂಪಾಯಿಗೆ 10 ರೂಪಾಯಿಗೆ ಅದನ್ನು ತೊಗೊಂಬಂದು ನಾನು ಮನೆಯಲ್ಲೇ ಓದ್ತಾ ಇದ್ದೆ. ಸೆಕೆಂಡ್ PUC ನಾನು ಮನೆಯಲ್ಲೇ ಓದಿದೆ. ನಾನು 1 ಗಂಟೆವರೆಗೂ ಓದ್ತಿದ್ದೆ ರಾತ್ರಿ. 1 ಗಂಟೆವರೆಗೂ ಓದ್ಬಿಟ್ಟು 8 ಗಂಟೆವರೆಗೂ ಮಲ್ಕೋತಾ ಇದ್ದೆ ಬೆಳಿಗ್ಗೆ ಮಾರ್ನಿಂಗು. ಸೊ ಹಂಗೆ ನಾನು ಓದ್ತಾ ಇದ್ದೆ, ಲೈಬ್ರರಿಗೆ ಹೋಗ್ತಾ ಇದ್ದೆ. ಲೈಬ್ರರಿನಲ್ಲಿ ಏಕೆಂದರೆ ಹೊಸ ಟೆಕ್ಸ್ಟ್ ಬುಕ್ ತೊಗೊಳೋದಕ್ಕೂ ನನಗೆ ಅಷ್ಟು ಶಕ್ತಿ ಇರಲಿಲ್ಲ. ಸೊ ಲೈಬ್ರರಿಗೆ ಹೋಗ್ತಾ ಇದ್ದೆ. ಲೈಬ್ರರಿನಲ್ಲಿ ಶ್ಯಾಮ್ ಸೀರೀಸ್ ಅಂತ ಕೆಲವು ಬುಕ್ಸ್ ಬರ್ತಾಯಿತ್ತು, ಅದನ್ನೆಲ್ಲ ನಾನು ಓದ್ತಾ ಇದ್ದೆ. ಓದ್ಬಿಟ್ಟು ದೆನ್ ಐ ಜಸ್ಟ್ ಪಾಸ್ಡ್ ಸೆಕೆಂಡ್ PUC ವಿತ್ ಅರೌಂಡ್ 58%. ಓಕೆ, ಆ 58% ಆದಮೇಲೆ ನಾನು ಪಾಸ್ ಮಾಡಾದಮೇಲೆ ದೆನ್ ಇಂಜಿನಿಯರಿಂಗ್ ಬಳಿ ಹೋಗಲೇಬೇಕು. ಇಂಜಿನಿಯರಿಂಗ್ ಅವಾಗ ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರಲಿಲ್ಲ ಅವಾಗ. ಸೊ ಮೈ ಬ್ಯಾಚ್ ವಾಸ್ ದ ಫಸ್ಟ್ ಬ್ಯಾಚ್ ವೇರ್ ದೇ ಇಂಟ್ರಡ್ಯೂಸ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಸ್ಟೂಡೆಂಟ್ಸ್. ನೀನು PUC ಮುಗಿಸಿ ನೀವು ಇಂಜಿನಿಯರಿಂಗ್ ಇದಕ್ಕೆ ಹೋಗಬೇಕು, ಅಸಲೇ ಎಂಟ್ರೆನ್ಸ್ ಶುರು ಮಾಡಿಬಿಟ್ಟು ಎಂಟ್ರೆನ್ಸ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ರಘುಪತಿ ವಾಸ್ ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಇನ್ ಕರ್ನಾಟಕ. ಸೊ ಈ ವಾಸ್ ಎ ವೆರಿ ಇನೋವೇಟಿವ್ ಗೈ. ಸೊ ಅವರು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದ್ರು. ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಮೆರಿಟ್ ಪಾಸ್ ಆದವರಿಗೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಸೀಟು ಎಲ್ಲ ಜಸ್ಟ್ ಫ್ರೀ ಅಂತ ಅನೌನ್ಸ್ ಮಾಡಿದ್ರು. ದೆನ್ ಐ ಟುಕ್ ಅನ್ ಎಂಟ್ರೆನ್ಸ್ ಎಕ್ಸಾಮ್. ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಾನು ಕರೆಕ್ಟಾಗಿ ಪಾಸ್ ಆದೆ. ಪಾಸ್ ಆಗಿ ಸ್ವಲ್ಪ ಮೆರಿಟ್ಸ್ ಕಡಿಮೆ ಬಂತು. ಅದನ್ನು ನನಗೆ ಸೀಟು ಅಲಾಟ್ ಆಯಿತು ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆದಮೇಲೆ ಅದು ಬಲ್ಕಿ ರೂರಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಗೆ ಸೀಟ್ ಅಲಾಟ್ ಮಾಡಿದ್ರು. ಓಕೆ, ಅಲ್ಲಿ ಅಲಾಟ್ ಮಾಡಿದಾಗ ಎಲ್ಲರೂ ಏನು ಹೇಳಿದ್ರು, ತುಂಬ ರ್ಯಾಗಿಂಗ್ ಇದೆ, ಅಲ್ಲೆಲ್ಲ ಹೋಗ್ಲಿಕ್ಕೆ ಮಾಡೋಕ್ಕಾಗಲ್ಲ, ಹುಡುಗರೆಲ್ಲ ನಿಮಗೆ ರ್ಯಾಗಿಂಗ್ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ ಅಂತ ಕೇಳಿದ್ರು. ನನಗೆ ಆಲ್ಟರ್ನೇಟ್ ಕೇಳಿದೆ. ಆಲ್ಟರ್ನೇಟಲ್ಲಿ ನನಗೆ 3rd ಲಿಸ್ಟಲ್ಲಿ ಏನೋ ಅನೌನ್ಸ್ ಆಯಿತು. ಅವಾಗ ನನಗೆ ಅನೌನ್ಸ್ ಆದಾಗ ಈ 3rd ಲಿಸ್ಟಲ್ಲಿ ಅನೌನ್ಸ್ ಆದಾಗ ಲಾಸ್ಟ್ ಆಪ್ಷನ್ ಇದ್ದಿದ್ದು, ಅದು ಬೇರೆ ಕಾಲೇಜಲ್ಲಿ ನಂಗೆ ಆಪ್ಷನ್ ಸಿಗಲಿಲ್ಲ. ದೆನ್ ಐ ಜಸ್ಟ್ ಡಿಡ್ ನಾಟ್ ಜಾಯ್ನ್ ಅಟ್ ಆಲ್. ನನಗೆ ಅಲ್ಲಿ ಹೋದ್ಮೇಲೆ ಆ ಎಜುಕೇಷನ್ ಎಕ್ಸ್ಪೆನ್ಸಸ್ಸು ನನಗೆ ತುಂಬ ಆಗ್ತಾಯಿತ್ತು. ಆ ಎಕ್ಸ್ಪೆನ್ಸಸ್ ನಾನು ಫಿಲ್ ಮಾಡೋದಕ್ಕೂ ನಮ್ಮ ಫ್ಯಾಮಿಲಿನಲ್ಲಿ ಆಗ್ತಾ ಇರಲಿಲ್ಲ. ಅದೊಂದು ಆಲ್ಟರ್ನೇಟಲ್ಲಿ ನಾನು ಯೋಚನೆ ಮಾಡಿದಾಗ ಬೇಡ ಅಂತ ಮಾಡಿಬಿಟ್ಟು ನಾನೇನು ಅಂದ್ಕೊಂಡೆ, IIT ಮಾಡೋಣ ಅಂದ್ಕೊಂಡು ಪ್ಲಾನ್ ಮಾಡಿದೆ. IIT ಮಾಡೋಕ್ಕೆ ತುಂಬ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದೆ, ಇಲ್ಲ ನಾನು BSc ಮಾಡಿಬಿಟ್ಟು B.Ed ಮಾಡಿಬಿಟ್ಟು ಯಾವುದಾದ್ರು ಸ್ಕೂಲಲ್ಲಿ
ಮಾಸ್ಟರ್ ಕೆಲಸ ಮಾಡೋಣ ಅಂದ್ಕೊಂಡು ನಾನು ಅಷ್ಟು ಯೋಚನೆ ಮಾಡಿದೆ. ಅವಾಗ ನೆಕ್ಸ್ಟ್ ಏನು ಮಾಡಿದೆ ಅಂದರೆ BScಗೆ ಜಾಯ್ನ್ ಆದೆ. BScಗೆ ಜಾಯ್ನ್ ಆಗಿಬಿಟ್ಟು ಅಗೇನ್ ಐ ಟುಕ್ 1 more ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಇಂಜಿನಿಯರಿಂಗ್. ದೆನ್ ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಾನು ಪಾಸ್ ಆದೆ. ನನಗೆ ತುಮಕೂರಿನಲ್ಲಿ ಸೀಟ್ ಅಲಾಟ್ ಆಯಿತು. ಅದಾದಮೇಲೆ ನನಗೆ MBBS ಸೀಟ್ ಅಲಾಟ್ ಆಯಿತು. MBBSಗೆ ಅವಾಗ ಈ ಕೋಟು ಸ್ಟೆಥೋಸ್ಕೋಪು ಎಲ್ಲ ಬೈ ಮಾಡಬೇಕು ಅಂತ ಹೇಳಿದ್ರು. ಆ ಕೋಟು ಸ್ಟೆಥೋಸ್ಕೋಪು ಬೈ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಅಂದ್ಕೊಂಡೆ. ಸೊ ನನಗೆ MBBS ಆಗಲ್ಲ, ಸೊ ನಾನು ಇಂಜಿನಿಯರಿಂಗ್ ಆದರೆ ಸೇರ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಇಂಜಿನಿಯರಿಂಗ್ ತುಮಕೂರು ಕಾಲೇಜಲ್ಲಿ ಸಿಕ್ತು. ಇಂಜಿನಿಯರಿಂಗ್ ಐ ಜಾಯ್ನ್. ಅವಾಗ ನಾನು ಫೀಸ್ ಕಟ್ಟಿದ್ದು ಬರೀ 5,000 rupees ಅಷ್ಟೇ ಇಂಜಿನಿಯರಿಂಗ್ಗೆ. ಥ್ರೂ ಔಟ್ ಮೈ ಲೈಫ್ ಐ ಮೀನ್ ಆನ್ ದ ಒನ್ ಅಕಾಡೆಮಿಕ್ ಫೀಸ್ ನನಗೆ ಓನ್ಲಿ 6,000 rupees ಆರ್ ಸಮಥಿಂಗ್ ಐ ಪೇ. ದಟ್ಸ್ ಆಲ್. ಓಕೆ. ಸೊ ಅಲ್ಲಿ ಇಂಜಿನಿಯರಿಂಗು ನಾನು ಕಂಪ್ಲೀಟ್ ಮಾಡಿದೆ. ನಿಮ್ಗೆ ಅಷ್ಟು ಆಲ್ರೆಡಿ ಇಂಗ್ಲಿಷ್ ನಾಲೆಡ್ಜ್ ಚೆನ್ನಾಗಿ ಇಂಪ್ರೂವ್ ಆಗಿತ್ತು. ಅವಾಗ ಸ್ವಲ್ಪ ನನಗೆ ಇಂಪ್ರೂವ್ ಆಗ್ತಾ ಇತ್ತು. ಟೆಕ್ಸ್ಟ್ ಎಲ್ಲ ಓದಿದ್ರೆ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕೆಪಾಸಿಟಿ ನನಗೆ ಅವಾಗ ಬಿಲ್ಡಪ್ ಆಗಿತ್ತು. ಸೊ ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್. ಸೊ ಓಕೆ. ಸೊ ಯಾವುದೇ ಇದನ್ನ ಕ್ಯಾರಿ ಓವರ್ ಮಾಡಲಿಲ್ಲ. ಕ್ಯಾರಿ ಓವರ್ ಇತ್ತು. ಆಲ್ ವಾಟ್ ಯು ಕಾಲ್ಡ್ ಸೆಕೆಂಡ್ ಟೆಸ್ಟ್ ಎಕ್ಸಾಮ್ಸ್ ಐ ಹ್ಯಾವ್ ಟೇಕನ್. ಓಕೆ. ಆ ಎಕ್ಸಾಮ್ ಅಂದರೆ ನಾವು ಬರೀ ಓದ್ತಾ ಇದ್ವಿ ಅಷ್ಟೇ. ಸರಿ, ಬರೀ ಓದೋದು, 9 ಗಂಟೆ 10 ಗಂಟೆವರೆಗೂ ಓದೋದು, ಸಾಯಂಕಾಲ ಒಂದಿನ ಈವ್ನಿಂಗ್ ಮಲ್ಲೇಶ್ವರಂ ಒಂದು ರೌಂಡ್ ಹೊಡ್ಕೊಳ್ಳೋದು, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದು. ಮಲ್ಲೇಶ್ವರಂ ರೌಂಡ್ ತುಂಬ ವೆರಿ ಬ್ಯುಸಿ ಏರಿಯಾ. ಸುಮ್ಮನೆ ಒಂದು ರೌಂಡ್ ಹೊಡೆಯೋದು, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದು, ಅಗೇನ್ ಕಮಿಂಗ್ ಬ್ಯಾಕ್ ಜಸ್ಟ್ ಸ್ಟಡಿ. ಓಕೆ. ಸೊ ನಾನು ಆ ಲೆವೆಲಲ್ಲಿ ಇಂಜಿನಿಯರಿಂಗ್ ಅಂತೂ ಕಂಪ್ಲೀಟ್ ಮಾಡಿದೆ. ಫೈನಲಿ ಇಂಜಿನಿಯರಿಂಗ್ ಮುಗಿಸಿದ್ವಿ. ಅಂತೂ ನೀವು ಅನ್ಕೊಂಡ ಕನಸನ್ನ ನೀವು ಈಡೇರಿಸ್ಕೊಂಡ್ರಿ ಎಜುಕೇಶನ್ ವೈಸ್. ಇನ್ನು ಮುಂದೆ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಅಂದಾಗ ಯಾವ ರೀತಿ ನೀವು ಫಸ್ಟ್ ಸ್ಟೆಪ್ನ ಏನು ತಗೊಂಡ್ರಿ? ಓಕೆ, ನನಗೆ ಇಂಜಿನಿಯರಿಂಗ್ ಎಲ್ಲ ಆಯಿತು. ಇಂಜಿನಿಯರಿಂಗ್ ಎಲ್ಲ ಆದ್ಬೇಕಂದ್ರೆ ನಮಗೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕೆಲವರು ಹುಡುಗರ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಕೆಲವರೆಲ್ಲ ಹುಡುಗರೆಲ್ಲ ಕೆಲವು ರಿಚ್ ಫ್ಯಾಮಿಲಿಯಿಂದ ಬಂದಿಂಥವ್ರು. ಅವರೆಲ್ಲ ನಾನು ಇಂಜಿನಿಯರಿಂಗ್ ಆದಮೇಲೆ ನಾನು ಆ ಫ್ಯಾಕ್ಟ್ರಿ ಮಾಡ್ತೀನಿ, ನಾನು ಈ ಫ್ಯಾಕ್ಟ್ರಿ ಮಾಡ್ತೀನಿ, ನನಗೆ ಆ ಥರ ಇದೆ, ಈ ಥರ ಇದೆ ಎಲ್ಲ ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ಕೇಳ್ಕೊತಾ ಇದ್ದೆ, ಯಾಕೆಂದರೆ ನಮ್ಗೆ ಆ ಕೆಪಾಸಿಟಿ ಇರಲಿಲ್ಲ, ಸುಮ್ಮನೆ ಇರ್ತಾ ಇದ್ದೆ. ಸರಿ, ಆಮೇಲೆ ನಾನು ಒಂದ್ಸರಿ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಬಂದೆ. ಯಾವುದು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಬಂದು ನಾನು ಎಲ್ಲ ಅಗ್ರಿಗೇಟ್ ಮಾಡಿದೆ. ಅಗ್ರಿಗೇಟ್ ಮಾಡಿದಾಗ ನನಗೆ ಅದೊಂದು 57% ಏನೋ ಬಂತು. ಯಾವುದು ಎಲ್ಲ ಅಕಾಡೆಮಿಕ್ ರೆಕಾರ್ಡ್ಸು ಮಾರ್ಕ್ಸಲ್ಲಿ. ಆ ಪೀರಿಯಡಲ್ಲಿ ಮಿನಿಮಮ್ ಡಿಸ್ಟಿಂಕ್ಷನ್ ಇದ್ದರೆ ಯಾವುದಾದ್ರೂ ಕಂಪನಿನಲ್ಲಿ ಅಲಾಟ್ಮೆಂಟು ಅಪಾರ್ಚುನಿಟೀಸ್ ಸಿಗೋದು. ಸೊ ನಾನು ಯೋಚನೆ ಮಾಡಿದೆ, ಏನು ಮಾಡೋದು, ನನಗಂತೂ ಎಲ್ಲೂ ಇದರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಾನಂತೂ ಐ ಆಮ್ ನಾಟ್ ಎ ಕಾಂಪಿಟೆಂಟ್ ಪರ್ಸನ್. ಯಾಕೆಂದರೆ ಐ ಡು ನಾಟ್ ಹ್ಯಾವ್ ಸೋ ಮಚ್ ಅಕಾಡೆಮಿಕ್ ರೆಕಾರ್ಡ್ಸ್ ಗುಡ್. ಸೊ ಏನು ಮಾಡೋದು ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಆಮೇಲೆ ದೆನ್ ಓಕೆ, ದ ಓನ್ಲಿ ಆಪ್ಷನ್ ಫಾರ್ ಮೀ ಈಸ್ ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ಅಂತ. ಆನ್ ಬಿಸ್ನೆಸ್ ಐ ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ಟು ಸ್ಟಾರ್ಟ್ ಸಮಥಿಂಗ್ ನಾನು ಮೈಂಡ್ ಸೆಟ್ ಮಾಡಿದೆ. ನನ್ನ ಹತ್ರ ವಿ ಆರ್ ಅಬ್ಸಲ್ಯೂಟ್ಲಿ ಐ ಟೆಲ್ ಯು ಅಟ್ ದಟ್ ಟೈಮ್ ಐ ವಾಸ್ ನಾಟ್ ಹ್ಯಾವಿಂಗ್ ಇವನ್ 2-wheeler ಟು ಜಸ್ಟ್ ಗೋ ಒನ್ ರೌಂಡ್. ಓಕೆ, ಐ ಯೂಸ್ ಟು ಟ್ರಾವೆಲ್ ಇನ್ ದ ಬಸ್ ಆ್ಯಂಡ್ ಆಲ್ ಅದರ್ ಥಿಂಗ್ಸ್. ಆ್ಯಂಡ್ ಆ್ಯಸ್ ಐ ಸೆಡ್ ಮೈ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಸ್ ನಾಟ್ ಸೋ ಗುಡ್. ಸರಿ, ಅವಾಗ ಏನು ಮಾಡಿದ್ವಿ, ಏನಾದರೂ ಒಂದು ಸ್ಟಾರ್ಟ್ ಮಾಡಲೇಬೇಕು. ಓಕೆ, ಲೆಟ್ ಅಸ್ ಸಿ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟೆ. ಅವತ್ತೇ ನಾನು ಮಾಸ್ ಕಾರ್ಡ್ ಎಲ್ಲ ತೆಗೆದುಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ನಾನು ಬೀರುಲ್ಲಿ ಹಾಕ್ಬಿಟ್ಟೆ, ದಿಸ್ ಈಸ್ ನೋ ಯೂಸ್ ನೌ ಅಂತ. So then I just searching a job. Any job is okay for me to get an industrial exposure experience ಅಂತ. ಸೊ ಹಾಗೆ ನಾವು ಮಲ್ಲೇಶ್ವರಮಲ್ಲಿ ಇರಬೇಕಂದ್ರೆ ನಾವು ಈ ಗಣಪತಿ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ವಿ. ಆ ಗಣಪತಿ ಫಂಕ್ಷನ್ಸ್ ಎಲ್ಲ ಮಾಡಬೇಕಂದ್ರೆ ಆ ರೋಡಲ್ಲಿ ಒಬ್ಬರು ಏಜ್ಡ್ ಪರ್ಸನ್ ಇದ್ದರು. ಅವ್ರ ಮಗ ಒಬ್ಬರು ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿದ್ದರು. ಅವರು ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪೀಣ್ಯದಲ್ಲಿ ಮಾಡಿದರು. ಸೊ ಅವ್ರು ಮಾಡಬೇಕಂದ್ರೆ ಹೇಳಿದೆ, ಸರ್ ಈ ಥರ ನಿಮ್ದು ಇಂಡಸ್ಟ್ರಿ ಇದೆ, ನನಗೇನು ಸಂಬಳ ಏನು ಬೇಡ, ನನಗೆ ಸುಮ್ಮನೆ ನಾನು ಒಂಚೂರು ಸ್ವಲ್ಪ ಕೆಲಸ ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತ. ಅವ್ರ ಮಗನ್ನೇನೋ ಕರೆದು ಕೇಳಿದ್ರಂತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಓಕೆ ನೀನು ಬಾ ಅಂತ ಹೇಳ್ಬಿಟ್ಟು ಕೊಟ್ಟರು. ಅವಾಗ ನನಗೆ ಒಂದು 650 rupees ಸ್ಯಾಲ್ರಿ ಫಿಕ್ಸ್ ಮಾಡಿದ್ರು ಪರ್ ಮಂತ್. ಸೊ ಐ ಸೆಡ್ ಓಕೆ. ನನಗೆ ಯಾಕೆಂದರೆ ಸ್ಯಾಲ್ರಿ ವಾಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಇಂಪಾರ್ಟೆಂಟ್ ಫಾರ್ ಮೀ ವಾಸ್ ಅನ್ ಎಕ್ಸ್ಪೋಜರ್ ಫಾರ್ ಅನ್ ಇಂಡಸ್ಟ್ರಿ. ಸೊ ಆ ಲೈನಲ್ಲಿ ನಾವು ಆ ಇಂಡಸ್ಟ್ರಿ ಜಾಯಿನ್ ಮಾಡಿದಾಗ ದಟ್ ಟೆಕ್ನಾಲಜಿ ವಾಸ್ ಎ ನ್ಯೂ ಟೆಕ್ನಾಲಜಿ ಇನ್ ದ ಫೀಲ್ಡ್. ಸೊ ಐ ಜಾಯಿನ್ ದಟ್ ಇಂಡಸ್ಟ್ರಿ. ಸ್ಟಾರ್ಟ್ ಮಾಡಿದೆ, ಅಲ್ಲಿ ವರ್ಕ್ ಮಾಡಿದೆ ಒಂದು 2 years. ಸೊ ದಟ್ 2 years ಎಕ್ಸ್ಪೀರಿಯನ್ಸ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ಇನಿಷಿಯೇಟ್ ಮೈ ಕೆರಿಯರ್ ಇನ್ ದ ಬಿಸ್ನೆಸ್. ಅಲ್ಲಿಂದ ನಂದು ಥಾಟ್ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಅಲ್ಲಿ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ದೆನ್ ಐ ಜಸ್ಟ್ ಕೀಪ್ ಸರ್ಚಿಂಗ್ ಎ ಪಾರ್ಟ್ನರ್ಸ್. ಓಕೆ, ಯಾರಾದರೂ ಒಬ್ಬರು ಪಾರ್ಟ್ನರ್ಸ್ ಬೇಕಲ್ಲ. ದಟ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಇದರಲ್ಲಿ ಆ ಎಸ್ಟಿಮೇಷನಲ್ಲಿ ಬಂತು. ಸೊ ಪಾರ್ಟ್ನರ್ಸ್ ಹುಡುಕ್ತಾ ಇದ್ವಿ ನಾವು.
ಅದರಲ್ಲಿ ಕೆಲವರು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಆದರೆ ಯಾರೋ ಒಬ್ಬರು ರೂಮಲ್ಲಿ ಒಬ್ಬ ಸಿಕ್ದ, ಏನಾದರೂ ನಾನು ಬರ್ತೀನಿ ಮಾಡೋಣ ಅಂತ ಹೇಳಿ. ಓಕೆ. ಸರಿ ಓಕೆ ಕಮ್ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಸ್ಟಾರ್ಟು ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋದು ಬೇಡ, ಯಾವುದಾದ್ರೂ ಒಂದು ಇಂಡಸ್ಟ್ರಿ ಇದ್ದರೆ ಆ ಇಂಡಸ್ಟ್ರಿನಲ್ಲಿ ಕೇಳಿಕೊಂಡು ಅದರಲ್ಲಿ ನಾವು ಸಬ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ದೆನ್ ವಿಲ್ ಗೈನ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ದೆನ್ ವಿ ಡಿಸೈಡೆಡ್. ಹಾಗೆ ಹೋಗ್ಬಿಟ್ಟು ಯಾವುದೋ ಒಂದು ಪಿನ್ಯಾಗ ಒಂದು ಕಂಪ್ನಿಗೆ ಹೋದ್ವಿ. ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಮೀಟ್ ಮಾಡಿದ್ವಿ. ಸರಿ, ನಾವು ಈ ಥರ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ನಾವು ನಿಮಗೆ ಜಾಬ್ ನಿಮ್ಮ ಫ್ಯಾಕ್ಟ್ರಿನಲ್ಲೇ ನಾವು ಮಾಡಿಕೊಡ್ತೀವಿ, ಈ ಥರ ಜಾಬ್ನ ನಾವು ನಿಮಗೆ ಎಷ್ಟು ಕೊಡ್ತೀರೋ ಅದು ಕೊಡಿ, ಪೀಸ್ ವರ್ಕ್ ಥರ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅವನು ಸ್ವಲ್ಪ ನಮ್ಮದು ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಾದ್ಮೇಲೆ ನೋ ಯು ಡೋಂಟ್ ಬರ್ನ್ ಯುವರ್ ಫಿಂಗರ್ಸ್, ಓಕೆ ಗೋ ಆ್ಯಂಡ್ ವರ್ಕ್ ಫಾರ್ ಸಮ್ ಕಂಪನೀಸ್ ಅಂತ ಹೇಳಿದ್ರು. ಸರಿ, ಓಕೆ, ಅವ್ರು ಯಾವ ಆಂಗಲಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ. ದೆನ್ ಓಕೆ ಫೈನ್ ಸರ್ ಅಂತ ನಾವು ವಾಪಸ್ ಬಂದ್ವಿ. ದೆನ್ ವಿ ಹ್ಯಾವ್ ಕಾಂಟ್ಯಾಕ್ಟೆಡ್ ಫ್ಯೂ ಮೋರ್ ಪೀಪಲ್ಸ್, ದೇ ಆರ್ ನಾಟ್ ಎಂಟರ್ಟೈನ್ಡ್ ಅಸ್. ದೆನ್ ವಿ ಡಿಸೈಡೆಡ್ ಓಕೆ ಲೆಟ್ ಅಸ್ ಸ್ಟಾರ್ಟ್, ಏನಾಗುತ್ತೆ ನೋಡೋಣ ಅಂತ. ನಾವು ಅವತ್ತು ಡಿಸೈಡ್ ಏನು ಮಾಡಿದ್ವಿ ಅಂದರೆ, ಐದರ್ ವಿ ಶುಡ್ ಬಿ ಆನ್ ರೋಡ್, even if you beg and eat also no problem, ಓಕೆ, or we should be stand in the top. ನಾವು ಅವತ್ತು ಆ ಮಂತ್ರನ ಡಿಸೈಡ್ ಮಾಡಿದ್ವಿ ನಾವು. ಓಕೆ. ದೆನ್ ವಿ ಸ್ಟಾರ್ಟೆಡ್ ಸರ್ಚಿಂಗ್ ಈವನ್ ಇನ್ವೆಸ್ಟರ್ಸ್ ಫಾರ್ ದ್ಯಾಟ್. ಸೊ ಹಾಗೆ ನಮ್ಮ ಸರ್ಕಲಲ್ಲಿ ಫ್ರೆಂಡ್ಸ್ನ ನೋಡಿದ್ವಿ ನಾವು. ಸೊ ಒಂದು 3-4 ಜನ ಇನ್ವೆಸ್ಟರ್ಸ್ ನಾನು ಮಾಡ್ತೀನಿ ಅಂತ ಬಂದರು. ದೆನ್ ವಿ ಸ್ಟಾರ್ಟೆಡ್ ಫ್ಲೋಟಿಂಗ್ ಒನ್ ಪ್ರಾಜೆಕ್ಟ್. ಓಕೆ, ದಟ್ ಪ್ರಾಜೆಕ್ಟ್ ಅಟ್ ದಟ್ ಟೈಮ್ ಇನ್ 94 ಇಟ್ ವಾಸ್ ಅನ್ 100 lakhs ಪ್ರಾಜೆಕ್ಟ್. ಓಕೆ, 100 lakhs ಪ್ರಾಜೆಕ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಅಲ್ಲಿ ಐ ವಾಸ್ ಓನ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಫಾರ್ 2 years ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ ದ ಗ್ರೂಪ್ ಟು ಸ್ಟಾರ್ಟ್ ಅನ್ ಇಂಡಸ್ಟ್ರಿ. ಯಾ, ಸೊ ವಿ ಹ್ಯಾವ್ ಇನ್ವೆಸ್ಟೆಡ್. ಅವಾಗ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡಿರಲಿಲ್ಲ. ಸೊ ನಮ್ಮ ಸಿಸ್ಟರ್ಸ್ ಈಸ್ ಓನ್ಲಿ ಬ್ಯಾಕಪ್. ನಾನು ಈ ಪೊಸಿಷನಲ್ಸಲ್ಲಿ ನಾವು ಇವತ್ತು ಇದ್ದೀನಿ. ಐ ಹ್ಯಾವ್ ಸೀನ್ ಫುಡ್ ಆ್ಯಂಡ್ ಲೈಫ್ ಇನ್ ಮೈ ಕೆರಿಯರ್ ಅಂದರೆ ಮೈ ಸಿಸ್ಟರ್ ಆ್ಯಂಡ್ ಮೈ ಬ್ರದರ್ ಇನ್ ಲಾ. ಓಕೆ. ಸೊ ಅವ್ರಿಗೆ ನಾನು ಮಾತಾಡಿದೆ. ಅವ್ರು ಹೇಳಿದ್ರು ಆ್ಯಕ್ಚುಲಿ ಓಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರು. ಒಂದು 2 lakhs ಬೇಕಾಗುತ್ತೆ ಅಂತ ಹೇಳಿದ್ವಿ. 2 lakhs ಆಗಲ್ಲ, ಒಂದು 1.5 lakhs ಫ್ಲೋಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು ಅಂದರೆ, ಅವ್ರದ್ದು ಒಂದು ಮನೆ ತೊಗೊಂಡಿದ್ರು ರಾಜನಗರದಲ್ಲಿ. ಆ ಮನೇನ ಸೇಲ್ ಮಾಡಿ ನನಗೆ ದುಡ್ಡು ಕೊಟ್ಟರು. ಓಕೆ, 1.5 lakhs. ಸೊ ಆ 1.5 lakhsನ ನಾನು ಈ ಪ್ರಾಜೆಕ್ಟ್ಗೆ ಫ್ಲೋಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ 1.5 lakhs ನಾವು ಹಾಕ್ಬಿಟ್ವಿ ದುಡ್ಡು. ಎಲ್ಲರೂ ದುಡ್ಡು ಯಾಕೆ ಇಷ್ಟಿಷ್ಟು ಎಲ್ಲರೂ ದುಡ್ಡು ಹಾಕಬೇಕು ಅಂತ ಹಾಕಿದ್ರು. ಆಮೇಲೆ ಫಸ್ಟ್ ನಾನೇ ದುಡ್ಡು ಹಾಕಿದೆ, ಯಾಕೆಂದರೆ ದಟ್ ವಿಲ್ ಜಸ್ಟ್ ಪ್ರಮೋಟ್ ಅದರ್ ಪೀಪಲ್ಸ್ ಟು ಇನ್ವೆಸ್ಟ್ ಅಂತ. ನಾನೇ ದುಡ್ಡು ಹಾಕ್ತೆ. ದುಡ್ಡೆಲ್ಲ ಖರ್ಚಾಗೋಯ್ತು. ಕಂಪ್ನಿನಲ್ಲಿ ಹಾಕಿದಾಗ ದುಡ್ಡೆಲ್ಲ ಖರ್ಚಾಗೋಯ್ತು. ಬೇರೆಯವರೆಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವರೆಲ್ಲ ಅವರು ಏನೇನು ಕಮಿಟ್ ಮಾಡಿದ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅವರು ಮಾಡಲೇ ಇಲ್ಲ ಅವರು. ಆಮೇಲೆ ಸ್ಟಿಲ್ ಐ ಗಾಟ್ ಇನ್ ಟು ಪ್ರಾಬ್ಲಮ್, ಯಾಕೆಂದರೆ ನನ್ನ ದುಡ್ಡು ಆಲ್ರೆಡಿ ಇನ್ವೆಸ್ಟ್ ಆಗೋಗಿದೆ. ದ್ಯಾಟ್ ವಿಲ್ ನಾಟ್ ಕಮ್ ಬ್ಯಾಕ್ ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಸೋಲ್ಡ್ ಒನ್ ಹೌಸ್, ನಾವು ಇರುವಂಥ ಮನೆ. ಸೊ ಏನು ಮಾಡೋದು? ಹಾಗೆ ನಾವು ಒಂದೊಂದ್ಸರಿ ಜಸ್ಟ್ ಟು ಬಿ ಫ್ರ್ಯಾಂಕ್, ಎಲ್ಲ ರೌಂಡ್ ಹೊಡ್ಕೊಂಡು ಕೆಲಸ ಮುಗಿಡ್ಕೊಂಡು ಬಂದಾಗ ನಮ್ಗೆ ಏನೂ ಆಗಲ್ಲ ಅಂದಾಗ ನಾವು ಜಸ್ಟು ಈ ಚಾಪೆ ಹಾಕ್ಕೊಂಡು ಉಲ್ಟಾ ಮಲ್ಕೊಂಬಿಟ್ಟಿದ್ದೀವಿ ನಾವು. ಅಂದರೆ ಏನು ಯೋಚನೆ ಉಳಿದಾನೆ ಆ ಪೀರಿಯಡಲ್ಲಿ. ಸೊ ಸಮ್ಹೌ ವಿ ಫೌಂಡ್ ಸಮ್ ಇನ್ವೆಸ್ಟರ್ಸ್. ಏನೋ ಮಾಡಿ ಆ ಪ್ರಾಜೆಕ್ಟ್ನ ನಾವು ಒಂದು 4 ವರ್ಷಕ್ಕೆ ಫ್ಲೋಟ್ ಮಾಡಿದ್ವಿ. 94ಇಂದ 92ಇಂದ ಆ ಪೇಷನ್ಸ್ ಇತ್ತು, ಹುಡುಕ್ತಾ ಇದ್ವಿ ನಾವು. ನಾವು ಡಿಸೈಡ್ ಮಾಡಿದ್ವಲ್ಲ, ಐದರ್ ಐ ಶುಡ್ ಬಿ ಬೆಗ್ ಆರ್ ಐ ಶುಡ್ ಬಿ ಆನ್ ಸಮ್ ಪೊಸಿಷನ್ ಅಂತ. ಸೊ ಹಾಗಾಗಿ ನಾವು ಜಸ್ಟ್ ಹುಡುಕಿದ್ವಿ. ಸಮ್ ಇನ್ವೆಸ್ಟರ್ಸ್ ವಿ ಫೌಂಡ್, ಸಮ್ ವಿ ಹ್ಯಾವ್ ಫ್ಲೋಟೆಡ್ ದ ಪ್ರಾಜೆಕ್ಟ್. ಅದೊಂದು 100 lakhs ಪ್ರಾಜೆಕ್ಟು, ಅದನ್ನು ನಾವು ಫ್ಲೋಟ್ ಮಾಡಿದ್ವಿ. ಫ್ಲೋಟ್ ಮಾಡಿ ಅಲ್ಲಿ ಒಂದು 2 years ನಾವು ಅಲ್ಲಿ ವರ್ಕ್ ಮಾಡಿದ್ವಿ. ಆ 2 years ವರ್ಕ್ ಮಾಡಿದಾಗ ಈ ಪಾರ್ಟ್ನರ್ಸ್ ಯಾರ್ಯಾರನ್ನೂ ಸೇರ್ಕೊಂಡ್ವಲ್ಲ ನಾವು, ದೇರ್ ನಮಗೆ ಆ ಒಂದು ಪಾರ್ಟ್ನರ್ಶಿಪ್ ಜೆಲ್ ಆಗಲಿಲ್ಲ. ಆ್ಯಂಡ್ ವಿ ಕುಡ್ ನಾಟ್ ಆ್ಯಡ್ ಸಮ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. 2 ವರ್ಷ ಕಂಪ್ನಿ ಚೆನ್ನಾಗಾಗೋವರೆಗೂ ಅವ್ರು ಚೆನ್ನಾಗಿದ್ದರು. 2 ವರ್ಷ ಚೆನ್ನಾಗಾದ್ಮೇಲೆ ತುಂಬ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ. ಯಾಕೆಂದರೆ ನಾವೇ ಕಂಪ್ನಿ ಸ್ಟಾರ್ಟ್ ಮಾಡಿದವರು, ನಮಗೆ ನಾಲೆಡ್ಜಿಂದನೇ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಟೂ ಮಚ್ ಕ್ವಶನ್ಸ್ ವಿಚ್ ಈಸ್ ನಾಟ್ ರಿಲಿಯಬಲ್. ಅವರು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಸ್ವಲ್ಪ ಇರಿಟೇಟ್ ಆಯಿತು. ಸೊ ನಾನು ನಮ್ಮ ಇನ್ನೊಬ್ಬ ಪಾರ್ಟ್ನರ್ಸು ನಾವು ಡಿಸೈಡ್ ಮಾಡಿದ್ವಿ, ಓಕೆ ವಿಲ್ ಕ್ವಿಟ್ ದಿಸ್ ಕಂಪನಿ ಅಂತ ಹೇಳಿ. ದೆನ್ ವಿ ಕಾಲ್ ದೆಮ್, ಐದರ್ ಯು ಓನ್ ದ ಕಂಪನಿ ಆರ್ ವಿ ಓನ್ ದ ಕಂಪನಿ ಅಂತ ಹೇಳಿದ್ವಿ. ಸೊ ಅವರು ಸ್ವಲ್ಪ ಕ್ಯಾಶ್ ರಿಚ್ ಪೀಪಲ್ಸ್ ಇದ್ದರು. ಅವರು ಓಕೆ ಯು ಜಸ್ಟ್ ಕ್ವಿಟ್, ವಿಲ್ ಪೇ ಸೆಟ್ಲ್ ಯುವರ್ ಅಮೌಂಟ್ ಅಂತ ಹೇಳಿದ್ರು. ನಾವು ಅದು ಅಮೌಂಟ್ ತೊಗೊಂಡ್ವಿ. ನಾವು ಆ ಅಮೌಂಟ್ ತೊಗೊಂಡು ಏನು ಮಾಡಿದ್ವಿ, ದೆನ್ ವಿ ಸ್ಟಾರ್ಟೆಡ್ ಒನ್ ಮೋರ್ ಕಂಪನಿ. ಸೊ ಒನ್ ಮೋರ್ ಕಂಪನಿ ವಿ ಸ್ಟಾರ್ಟೆಡ್, ಇನ್ಸೆಪ್ಟೆಡ್ ಇನ್ ತುಮಕೂರು ಇನ್ 1998. ಸೊ ಇದೇ ಥರ ಒಂದು ಕಂಪನಿ ನಾವು ಸ್ಟಾರ್ಟ್ ಮಾಡಿದ್ವಿ.
ಅಲ್ಲಿ ಸ್ಟಾರ್ಟ್ ಮಾಡಿಂದ ನಮ್ಮ ಗುಡ್ ಪಾತ್ ಆ್ಯಂಡ್ ಗುಡ್ ಕೆರಿಯರ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಯಾವುದೇ ಒಂದು ಸಕ್ಸಸ್ ಅನ್ನ ಕಾಣಬೇಕು ಅಂತಂದ್ರೆ ನಿರಾಯಸವಾಗಿ ಸಿಕ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಬೆಲೆ ಇರಲ್ಲ. ಸೊ ನಾವು ಇಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಷ್ಟು ಅದನ್ನ ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಪಡ್ಕೊಂಡಾಗ ಅದಕ್ಕಿರುವಂತಹ ಒಂದು ವ್ಯಾಲ್ಯೂ ಒಂಥರ ಎಟರ್ನಲ್ ಅದು. ಸೊ ಯಾವತ್ತೂ ಕೂಡ ಕಳೆದು ಹೋಗುವಂಥದ್ದಲ್ಲ. ಎಸ್. ಸೊ ಹಾಗಾಗಿ ಸೋಲೆ ಗೆಲುವಿನ ಸೋಪಾನ, ಒಂದೊಂದು ಮೆಟ್ಲುಗಳನ್ನ ಸೋಲುನ ಮೆಟ್ಲುಗಳ ಹತ್ಕೊಂಡೇ ಹೋಗ್ಬೇಕು. ಸೊ ಗೆಲುವನ್ನ ಕಾಡ್ಬೇಕು ಅನ್ನೋದಾದ್ರೆ ಅದಕ್ಕೊಂದು ನೀವೇ ಉತ್ತಮವಾದ ನಿದರ್ಶನ. ಎಸ್. ಇನ್ನು ಇವತ್ತು ಕಾಸ್ಯದಲ್ಲಿ ನಿಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಹೇಗಿದೆ? ಓಕೆ. ಸೊ ಆ್ಯಕ್ಚುಲಿ ನಾವು ತುಮಕೂರಿನಲ್ಲಿ ಆ ಇಂಡಸ್ಟ್ರಿ 1998 ಸ್ಟಾರ್ಟ್ ಮಾಡಿದಾಗ್ಲಿಂದನೂ ದೆನ್ ವಿ ಹ್ಯಾವ್ ಜಸ್ಟ್ ಇನ್ಸೆಪ್ಟೆಡ್ ಒನ್ ಮೋರ್ ಕಂಪನಿ ಇನ್ 2000 ದಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ಪೀನ್ಯಾ, ದಟ್ ಈಸ್ ಸಿನರ್ಜಿ ಪಂಚಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ದೆನ್ ಅಲ್ಲಿಂದ ಒಂದು 2004ಗೆ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಮೋರ್ ಇಂಡಸ್ಟ್ರಿ, ಇಟ್ ಈಸ್ ಇನ್ ದೊಡ್ಡಬಡ ಇನ್ Bomsanda Industrial Estate. Okay. So there's also an industry. So these three industries is all running well. ದೆನ್ ಇಷ್ಟೆಲ್ಲ ಆದಮೇಲೆ ನಮಗೆ ಕಾಶ್ಯಾದಲ್ಲಿ ಇಂಟ್ರಡಕ್ಷನ್ನು, ಈ ಕಾಶ್ಯಾದಲ್ಲಿ ಎಲೆಕ್ಷನ್ ಆಗ್ತಾ ಇತ್ತು. ಆಮೇಲೆ ನಾವು ಬಂದು ನೋಡಿದಾಗ ಸೊ ನನಗೆ ಓಕೆ ಇಲ್ಲಿ ಒಂದು ಪಾರ್ಟಿಸಿಪೇಷನ್ ಮಾಡೋಣ ಅಂದ್ಬಿಟ್ಟು ದೆನ್ ಐ ಜಸ್ಟ್ ಟುಕ್ ಆನ್ ರೆಸ್ಪಾನ್ಸಿಬಿಲಿಟಿ. ವೆನ್ ಪದ್ಮನಾಭ್ ವಾಸ್ ಪಾಸ್ಟ್ ಪ್ರೆಸಿಡೆಂಟ್, ಈ ವಾಸ್ ಎ ಪ್ರೆಸಿಡೆಂಟ್, ಆ ಪೀರಿಯಡಲ್ಲಿ ನಾನು ಎಂಟ್ರಿ ಆದೆ. ಅಲ್ಲಿ ಎಂಟ್ರಿ ಆದಮೇಲೆ ದೆನ್ ಕಂಟಿನ್ಯೂಸ್ಲಿ ಜಸ್ಟ್ supported all groups for just winning an elections. Okay. So council member last 3 consecutive years in the. So then I took a labor panel as a panel chairman to own that responsibility to address all the labor issues and all the formalities and all other things. From last 3 years in the we just successfully I'm just doing that job. ಇಲ್ಲಿ ಕಾಸ್ಯಾದಲ್ಲಿ ಆ ಲೇಬರ್ ಪ್ಯಾನಲ್ ಅನ್ನೋದು ಮೊದಲು ಸ್ವಲ್ಪ ಅಡ್ರೆಸ್ ಮಾಡ್ತಾ ಇದ್ರು, ಅಷ್ಟು ಇಶ್ಯೂಸು ಆವಾಗ ಇರಲಿಲ್ಲ ಅಂತ ಅನಿಸುತ್ತೆ. So when I started, lot of labor issues has been just woken up and lot of policy changes has taken off. Lot of minimum wages ಅಲ್ಲಿ ಸ್ವಲ್ಪ ಯಾರು ಮಾತಾಡ್ತಾನೆ ಇರಲಿಲ್ಲ. ಲಾಸ್ಟ್ 2016 ಅನಿಸುತ್ತೆ, ಅಲ್ಲಿ 2016 ವೆನ್ ಪ್ರೀವಿಯಸ್ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ವಾಸ್ there is a abnormal wage increase has happened. ಆ ಟೈಮಲ್ಲಿ ತುಂಬ ಫೈಟ್ ಮಾಡಿದ್ವಿ. ಈವನ್ ದ ಕಾಶ್ಯಾ ಈಸ್ ಸಪೋರ್ಟೆಡ್ ವೆಲ್ to get a stay for that minimum wage, and we have just fought for that, and of course finally the court has not honored our plea. So finally we have just could not success in claiming our minimum wage is abnormal anta. Okay. Then after that so many other issues has been taken up and we are successfully just taken into considerations, and we are also wrote lot of policy changes and advisors to the government, state government and central government on the labor issues. It's good. Yeah. Okay. So all these ಎಲ್ಲ ಪ್ರಾಬ್ಲಮ್ಸ್ ಏನಿದೆ ಎಲ್ಲವೂ ಕೂಡ ಅದನ್ನ ಪರಿಹಾರ ಮಾಡ್ಕೊಟ್ಟಿದ್ದೀರಾ? ಮಾಡ್ಕೊಟ್ಟಿದ್ದೀವಿ. ಓಕೆ. ಮುಂದೆ ಏನಾದರೂ ಯೋಜನೆಗಳಿದೆಯಾ ಮಾಡುವಂಥದ್ದು? ಇಲ್ಲಿ ನಮಗೆ ಮುಂದೆ ಇಲ್ಲಿ ಕಾಶ್ಯಾದಲ್ಲಿ ಯಾರೇ ಒಬ್ಬ ಮೆಂಬರು ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟಲ್ಲಿ ಅವರು ಓನ್ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ದೇ ವಿಲ್ ಗೆಟ್ ಲಾಡ್ ಆಫ್ ಅಪರ್ಚುನಿಟೀಸ್. ಓಕೆ. Okay, ನಮಗೆ ಆ್ಯಕ್ಚುಲಿ they have just asked me to take up a responsibility role of OB. Since in the OB role here in Kashya, it is 100% 24 hours dedicated time they have to spend here. So ನನಗೆ ಬೇರೆ ಅಸೈನ್ಮೆಂಟ್ಸ್ ಇರೋದ್ರಿಂದ ನಾನು ತೊಗೊಳ್ಲಿಕ್ಕೆ ಆಗಲಿಲ್ಲ. But still, if the Kashya, I mean, if I accept the Kashya is ready to give me any responsibility and roles, and I just thinking other 5 years down the line I should take up some responsibility role in the Kashya, and I should also just complete my presidentship in Kashya. Okay. That is my ambitions. Good. So yeah. Finally ನಿಮ್ಮ ಪ್ರೆಸಿಡೆಂಟ್ ಕೆ ಬಿ ಅರಸಪ್ಪ ಸರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಒಂದು ಒಪಿನಿಯನ್? ಓಕೆ. ಕಾಶ್ಯಾದಲ್ಲಿ ಯಾರೇ ಪ್ರೆಸಿಡೆಂಟು ಇಲ್ಲಿ ಆದ್ರೂ ಎವ್ರಿ ಒನ್ ಈಸ್ ಮೇಕಿಂಗ್ ಎ ಬೆಂಚ್ ಮಾರ್ಕ್ಸ್ ಇನ್ ದೇರ್ ಪರ್ಫಾರ್ಮೆನ್ಸ್. ಓಕೆ. Even in my career in the Kashya, I have seen last 3 presidents. One is Padmanabh, and second was Hanmantegowda, and next was Raju, and now this is Arsappa. Now all these 4 presidents, they are exclusively, they have done their achievements in their own respect and their knowledge and the strength. Okay. Okay. Even now the KB Arsappa is a very dynamic person, and he gives all the liberty to the peoples who work in Kashya. Even if you take a OB, even if you take a panel chairmen, they have all the liberty to exercise their powers and do some good things to the associations. Okay. And the president ambition is only to make some changes and make some footprint in the associations. That's what his ambitions. And of course he is also doing on that. He has put a lot of effort.
ಲಾಸ್ಟ್ ಟೈಮಲ್ಲಿ ನಮಗೆ ಕೋವಿಡಲ್ಲಿ ಲಾಕ್ಡೌನ್ ಆದಾಗ ಇಂಡಸ್ಟ್ರಿ ವಾಸ್ ಇನ್ ಎ ಪ್ರಾಬ್ಲಮ್. ಯಾಕೆಂದರೆ ಆಲ್ಮೋಸ್ಟ್ 1-2 ಮಂತ್ಸ್ ಲಾಕ್ಡೌನ್ ಆಗಿತ್ತು. ಆ ಲಾಕ್ಡೌನ್ ಆದಾಗ ಇಂಡಸ್ಟ್ರಿ ಮತ್ತೆ ಓಪನ್ ಮಾಡಬೇಕಂದ್ರೆ ತಿರ್ಗಾ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಇಂಡಸ್ಟ್ರಿ ಬಿಸ್ನೆಸ್ ಎಲ್ಲ ಆಲ್ಮೋಸ್ಟ್ ಕೊಲಾಪ್ಸಿಂಗ್ ಸ್ಟೇಜಲ್ಲಿತ್ತು. ಆ ಟೈಮಲ್ಲಿ ಅವರ್ ಪ್ರೆಸಿಡೆಂಟ್ ಹ್ಯಾಸ್ ಯೂಸ್ ದಿಸ್ ಬ್ಯಾಕ್ಗ್ರೌಂಡ್ಸ್ ಆ್ಯಂಡ್ ಪವರ್ಸ್ and he has approached to the state government, approached to the police department to just obtain a special permission for industry workers. ಆ ಸ್ಪೆಷಲ್ ಪರ್ಮಿಷನ್ ಇಂದ ಇಂಡಸ್ಟ್ರಿ ಅವಾಗ 1.5 ಮಂತ್ಸ್ ಈಸಿಲಿ ವರ್ಕ್ ಮಾಡೋಕ್ಕೆ ಸಾಧ್ಯ ಆಯಿತು. ಮೋಸ್ಟ್ಲಿ ಅವಾಗೇನಾದರೂ ಇವರು ಆ ಒಂದು ಸಪೋರ್ಟು ಕಾಶ್ಯಿಂದ ಮಾಡಲಿಲ್ಲ ಅಂದಿದ್ರೆ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವುಡ್ ಹ್ಯಾವ್ ಬಿನ್ ಗಾನ್ ಇನ್ ಟು ಟಿಲ್ ಟ್ರಬಲ್. ಸೊ ದಟ್ ವಾಸ್ ಅ ಗ್ರೇಟ್ ಎಫರ್ಟ್ ವೇರ್ ಅವರ್ ಪ್ರೆಸಿಡೆಂಟ್ ಅರ್ಸಪ್ಪ ಹ್ಯಾಸ್ ಬಿನ್ ಡನ್. ಸರ್, ಕೊನೆಯದಾಗಿ ಇವತ್ತಿನ ದಿನ ನಮ್ಮ ರೈತರು ಫೇಸ್ ಮಾಡ್ತಿರೋಂಥ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡಬೇಕು, ಮತ್ತು ಇವತ್ತಿನ ಕಾಯ್ದೆ ತಿದ್ದುಪಡಿ ಆಗಿರುವಂಥದ್ರ ಬಗ್ಗೆ ನಾವು ಮಾತನಾಡೋದಾದರೆ ಯಾವ ರೀತಿಯಾದಂಥ ಒಂದು ಸುಧಾರಣೆಯನ್ನು ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಓಕೆ, ಆ್ಯಕ್ಚುಲಿ ನಾನು ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಂಥ ಒಬ್ಬ ವ್ಯಕ್ತಿ. ಓಕೆ. ಈಗಲೂ ನಮ್ಮದು ಅಗ್ರಿಕಲ್ಚರ್ ಫಾರ್ಮ್ ಇದೆ. ಐ ಆಮ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಡೇ ಟು ಡೇ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್. ನಾವು ಊರಿಗೆ ಹೋಗ್ತಾ ಇರ್ತೀವಿ, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ. ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೇಟಲ್ಲಿ ಮತ್ತು ನಮ್ಮ ದೇಶದಲ್ಲಿ ಈ ಅಗ್ರಿಕಲ್ಚರ್ ರಿಫಾರ್ಮೇಷನ್ ಅನ್ನೋದು ದ ರೇಟ್ ಆಫ್ ರಿಫಾರ್ಮೇಷನ್ಸ್ ಆರ್ ಗೋಯಿಂಗ್ ವೆರಿ 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 ಸ್ಲೋ. ಇಲ್ಲಿ ನಮ್ಮ ರೈತರಿಗೆ ಸಿಗುವಂಥ ಒಂದು ಸಹಾಯ ಫ್ರಮ್ ಗೌರ್ಮೆಂಟ್ ಅಲ್ಲಿಂದ ತುಂಬ ಕಡಿಮೆ ಅಂತ ನನಗನ್ಸುತ್ತೆ, ಕಂಪೇರ್ ಟು ಎನಿ ಅದರ್ ಗ್ಲೋಬಲ್ ಕಂಟ್ರೀಸ್. ಇಲ್ಲಿ ರೈತರುಗಳಿಗೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ, ಕ್ರೋರ್ಸ್ ಟುಗೆದರ್ ಅಲ್ಲಿ ಬಡ್ಜೆಟಲ್ಲಿ ಇಯರ್ ಮಾರ್ಕ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಬಡ್ಜೆಟ್ ಅಂತ ಮಾಡಿದ್ದಾರೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಬಡ್ಜೆಟ್ ಅಂತ ಮಾಡಿದ್ದಾರೆ. ಆ ಬಡ್ಜೆಟ್ನ ಅಷ್ಟೂ ಎವ್ರಿ ಇಯರ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದರೆ ರೈತರಿಗೆ ಎಷ್ಟು ಪರ್ಸೆಂಟೇಜ್ ರೀಚ್ ಆಗ್ತಾ ಇದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಈ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರಲ್ಲ, ಅಗ್ರಿಕಲ್ಚರ್ ಆಫೀಸರ್ಸ್ಗೆ ಗೊತ್ತಿಲ್ಲ ಈ ಸುತ್ತಮುತ್ತ ಎಷ್ಟು ಹಳ್ಳಿ ಇದ್ದಾವೆ, ಇಲ್ಲಿ ಏನು ಬೆಳೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಈ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿರೋ ಆಫೀಸರ್ಸ್ಗೂ ಈ ಆರ್ಟಿಕಲ್ಚರ್ ಎಷ್ಟಿದ್ದಾವೆ, ಏನೇನು ಬೆಳೆ ಬೆಳೀತಾ ಇದ್ದಾರೆ, ಅಲ್ಲಿ ಏನೇನು ರೋಗ ಬರುತ್ತೆ, ಏನೇನು ಬೆಳೆ ಬೆಳೀತಾ ಇದ್ದಾರೆ, ಏನೇನು ಬೆಳೆ ಬೆಳಿಬೋದು ಅಂತ ಒಂದು ಅಡ್ವೈಸು ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇರೋವಂಥ ವಿಷಯ ನಾನು ಎಲ್ಲೂ ನೋಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸು ಕೊಡುವಂಥ ಒಂದು ಅವಶ್ಯಕತೆ ಇದೆ. ಈಗ ಈ ಅಗ್ರಿಕಲ್ಚರಿಸ್ಟ್ ಇದ್ದಾರೆ, ಸಬ್ಸಿಡಿ ಅದು ಸಬ್ಸಿಡಿ ಕೊಡ್ತೀನಿ ಅಂತಾರೆ, ಇದು ಸಬ್ಸಿಡಿ ಕೊಡ್ತೀನಿ ಅಂತಾರೆ. ಆ ಸಬ್ಸಿಡಿ ರೈತರುಗಳಿಗಂತೂ ಸಿಗೋದು ಮೋಸ್ಟ್ಲಿ ಒಂದು 20% ಸಿಗ್ಬೋದು ಅಷ್ಟೇ. ಇನ್ನು 80% ಎಲ್ಲ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಮಾಡಿಬಿಟ್ಟು ಅಲ್ಲೇ ಏನೋ ಗೋಲ್ಮಾಲ್ ಮಾಡ್ಬಿಟ್ಟು ಆ ಸಬ್ಸಿಡಿನೆಲ್ಲ ಅವರೇ ನುಂಗಾಕ್ಬಿಡ್ತಾರೆ. ಯಾವುದೇ ಒಬ್ಬ ಅಗ್ರಿಕಲ್ಚರ್ ಆಫೀಸರು ಅವನು ಆಫೀಸ್ ಬಿಟ್ಟು ಈಚೆ ಬರಲ್ಲ ಅನಿಸುತ್ತೆ. ಅವನು ಆ್ಯಕ್ಚುಲಿ ಹಳ್ಳಿಗೆ ಹೋಗಬೇಕು. ಹಳ್ಳಿಗೆ ಹೋಗ್ಬಿಟ್ಟು ಯಾವ ರೈತರು ಏನು ಬೆಳೆ ಬೆಳೀತಾ ಇದ್ದಾನೆ, ಅವ್ನು ಬೆಳೆ ಬೆಳೀತಾ ಇರೋದು ಸರಿ ಇದೆಯಾ ಇಲ್ವಾ, ಈಗ ಯಾವ ಬೆಳೆಗೆ ಏನು ರೋಗ ಬಂದಿದೆ, ಆ ರೋಗಕ್ಕೆ ಏನು ರೆಮಿಡಿ ಕೊಡಬೇಕು, ಆ ಒಂದು ಕೆಲಸನ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸು ಮಾಡ್ತಾ ಇಲ್ಲ. ಆಮೇಲೆ ನಮ್ಮ ರೈತರುಗಳಿಗೆ ಯಾವ ಕಾಲದಲ್ಲಿ ಏನು ಬೆಳೆ ಬೆಳಿಬೇಕು, ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋ ಒಂದು ನಾಲೆಡ್ಜೂ ತುಂಬ ಕಡಿಮೆ ಇದೆ ಅನಿಸುತ್ತೆ. ಹಂಗಾಗಿ ರೈತರುಗಳು ಏನು ಮಾಡ್ತಾರೆ ಅಂದರೆ, ರೈತರುಗಳು ಬೆಳೆ ಬೆಳೀತಾರೆ, ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದರಲ್ಲಿ ಸಾಲ ತಗೊತಾರೆ. ಅದರಲ್ಲಿ ಕೆಲವರೆಲ್ಲ ಬ್ಯಾಂಕ್ ಸಾಲ ತಗೋತಾರೆ, ಕೆಲವರೆಲ್ಲ ಕೈ ಸಾಲ ತಗೋತಾರೆ. ಆ ಕೈ ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕಟ್ತಾನೆ ಅವ್ರಿಗೆ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಇದೆಲ್ಲ ಯಾಕೆ ಅಂದರೆ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದರ್ ಇಸ್ ನೋ ಸಪೋರ್ಟ್ ಫ್ರಮ್ ದ ಗೌರ್ನಮೆಂಟ್. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಎಜುಕೇಷನ್ನು ಮಾಡ್ಕೊಂಡಿದ್ದೀನಿ. ಎಜುಕೇಷನ್ ನಾನೇ ಮಾಡಿಕೊಂಡು ನಮ್ಮದೊಂದು ಕೋಕೋನಟ್ಟು ಮತ್ತು ಅರಾಕನಟ್ಟು ನಮ್ಮದು ಪ್ಲಾಂಟೇಷನ್ಸ್ ಇದೆ. ಅಲ್ಲಿ ಹೋದರೆ ನನಗೆ ಸುಮಾರು ಜನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಕೆಲವು ಈ ಡಿಸೀಸಸ್ ಬರುತ್ತೆ. ಆ ಡಿಸೀಸಸ್ ಬಂದಾಗ ನಾನು ಅಡ್ವೈಸ್ ಕೇಳ್ತಾ ಇರ್ತೀನಿ, ಏನು ಮಾಡಬೇಕು ಅಂತ. ಯಾರನ್ನೂ ಕರೆಕ್ಟಾಗಿ ಅಡ್ವೈಸ್ ಮಾಡೋದಿಲ್ಲ. ಈ ರೈತ ಮಿತ್ರ ಅಂತ ಒಂದು ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಆನ್ಲೈನ್ ಕಾಂಟ್ಯಾಕ್ಟ್ ನಂಬರ್ಸು. ಆ ಕಾಂಟ್ಯಾಕ್ಟ್ ಮಾಡಿದ್ರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ, ಅದಕ್ಕೊಂದು ಮೆಸೇಜ್ ಹಾಕ್ತಾರೆ, ಅದಕ್ಕೊಂದು ಫಾಲೋ ಅಪ್ ಮಾಡೋದಿಲ್ಲ. ಈಗ ನಾನು ಅರಾಕನಟ್ಟಲ್ಲಿ ಲೀವ್ಸ್ ಎಲ್ಲ ಎಲ್ಲೋ ಆಗ್ತಾಯಿತ್ತು, ಡ್ರೈ ಆಗ್ತಾಯಿತ್ತು. ಈ ಡ್ರೈ ಆಗಿಬಿಟ್ಟು ಈ ಕಾಪರ್ ಶೇಪೆಲ್ಲ ಬರ್ತಾಯಿತ್ತು. ಅದಕ್ಕೆ ನಾನು ಒಂದು ರೆಮಿಡಿ ಕೇಳಿದೆ, ರೈತ ಮಿತ್ರಗೆ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಅವ್ರೇನು ಹೇಳಿದ್ರು, ಈ ಥರ ಮಾಡಿ ಅಂತ ಕೇಳಿದ್ರು. ನೀವು ನನಗೆ ಈ ಫೋಟೋನೇ ನೋಡಿಲ್ಲ, ನೀವು ಹೆಂಗೆ ಅಡ್ವೈಸ್ ಮಾಡ್ತೀರಾ ಅಂತ ಕೇಳಿದೆ. ಸರ್, ನಮ್ಮಲ್ಲಿ ಫೋಟೋ ಆಪ್ಷನ್ಸ್ ಎಲ್ಲ ಇಲ್ಲ ಸರ್, ಇದೆಲ್ಲ ನಾರ್ಮಲ್ ಡಿಸೀಸಸ್ಸು, ಅದನ್ನು ನೋಡಿದ್ರೆ ನಿಮಗೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಹೋಗಿ
ಮೆಡಿಸಿನ್ಸ್ ಎಲ್ಲ ತೊಗೊಂಬಂದು ಅದಕ್ಕೆಲ್ಲ ಸ್ಪ್ರೇ ಮಾಡಿದೆ, ಅದು ಹೋಗಲಿಲ್ಲ ಅದು ಆ್ಯಕ್ಚುಲಿ. ಆಮೇಲೆ ಈ ಮೆಡಿಸಿನ್ಸು ಮತ್ತು ಇದಕ್ಕೆಲ್ಲ ರೈತರುಗಳಿಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಈ ಕೆನಾಟ್ ಅಫೋರ್ಡ್ ಅಟ್ ಆಲ್. ಈಗ ಬಯೋಟೆಂಟಿ ಅಂತ ಒಂದು ಫರ್ಟಿಲೈಸರ್ಸು ಅದು ಸ್ಪ್ರೇ ಇದೆ, ಅದಕ್ಕೆಲ್ಲ ಈ ಟ್ಯಾಕ್ಸು ಇವರು 5%, 8% ಆ ಥರದ್ದೆಲ್ಲ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಅದು ಆ್ಯಕ್ಚುಲಿ ರೈತರುಗಳಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗೆ ಈ ಶುಡ್ ಹ್ಯಾವ್ ಎ ಝೀರೋ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಎ ಸಬ್ಸಿಡೈಸ್ಡ್ ಸೇಲ್ಸ್ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ರೈತ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾನೆ, ಅವ್ನಿಗೊಂದು ರಿಟರ್ನ್ ಸಿಗುತ್ತೆ, ಅವ್ನಿಗೊಂದು ಇಂಟ್ರೆಸ್ಟ್ ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಈಗ ಆಲ್ಮೋಸ್ಟ್ 60% ಅಗ್ರಿಕಲ್ಚರಿಸ್ಟ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಜನ ಅಗ್ರಿಕಲ್ಚರಿಸ್ಟ್ 60% ಕ್ಲೈಮ್ ಮಾಡೋವಂಥದ್ದು ಏನು ಬೇಕಾಗಿಲ್ಲ. ಅದು ಸುಮ್ಮನೆ ಇವರು ಏನೋ ಫ್ಯಾಬ್ರಿಕೇಟ್ ಮಾಡಿ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸೊ ಅಷ್ಟು ಮೆಕನೈಸ್ ಮಾಡಿ ಆ ಅಗ್ರಿಕಲ್ಚರ್ನ ಬದಲಾವಣೆ ಮಾಡುವಂಥ ಒಂದು ಕೆಲಸ ಈ ಸರ್ಕಾರದಿಂದ ಆಗಬೇಕು. ಆದಾಗ ಅವಾಗ ಅಗ್ರಿಕಲ್ಚರ್ಸು ರೈತರುಗಳಿಗೆ ಎಲ್ಲ ಸಂತೋಷವಾಗಿರ್ತಾರೆ. ಮೋಸ್ಟ್ಲಿ ದೇಶಕ್ಕೂ ಅದು ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಎಸ್, ನಿಮ್ಮ ಹೊಲವು ಕೇವಲ ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಅಲ್ಲ, ಕೃಷಿ ಬಗ್ಗೆನೂ ಕೂಡ ಸಾಕಷ್ಟು ತಿಳುವಳಿಕೆನ ನೀವು ಹೊಂದಿರೋದ್ರಿಂದ ಅದ್ರ ಬಗ್ಗೆ ಕೂಡ ಆಸಕ್ತಿನ ಹೊಂದ್ಕೊಂಡಿದ್ದೀರಾ. ಎಸ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಕಾಸಿಯದಲ್ಲಿ ನಿಮ್ಮ ಒಂದು ಕಾರ್ಯವೈಖರಿ ಆಗ್ಬೋದು, ನಿಮ್ಮ ಬಾಲ್ಯದ ದಿನಗಳಾಗ್ಬೋದು, ಹಾಗೂ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಕಾಸಿಯ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.